ಸರ್. ಗಣೇಶಂಗೆ ಜೋಡಿಯಾಗಿ ಪೂಜೆ ಮಾಡಬಾರ್ದು ಅಂತ ಏನಾನ ರೂಲ್ಸ್ ಐತಾ? ಹೋಗಿ ಸರ್. ಬೇಡ, ನನಗೆ ಸುಮ್ಮನೆ ಬೈತಾರ. ಅಯ್ಯೋ ಸರ್, ನೀವು ಮೇಷ್ಟ್ರು, ವಿದ್ಯಾರ್ಥಿಗೆ ಎದುರ್ತಿರಲ್ಲ. ಹೋಗಿ ಸರ್, ಹೋಗಿ ಸರ್. ಸರ್ ಬನ್ನಿ ಸರ್, ಆರತಿ ಮಾಡುಮ. ಓ ಮೈ ಗಾಡ್, ಅನಿಕಾ, ಮಂಡಿ ಸೇವೆಗೆನೆ ನಾನು ಅಪ್ಸೆಟ್ ಆಗೋಗಿದ್ದೆ. ಇಲ್ಲಿ ನೋಡಿದ್ರೆ ಮಹಾಮಂಗಳಾರತಿನೇ ನಡೀತಿದೆ. ಕಮಲಿ ಕೊಡು, ನಾನು ಮಂಗಳಾರತಿ ಕೊಡ್ತೀನಿ. ಸರ್ ಪ್ರಸಾದ. ಮೊದಲು ದೇವತೆಗೆ, ಆಮೇಲೆ ಋಷಿಗೆ. ಐ ಮೀನ್ ಮೊದಲು ನಿಮಗೆ, ಆಮೇಲೆ ನನಗೆ. ಅನಿಕಾ, ಪ್ರಸಾದ ತಕ್ಕ. ನಂಗೆ ಗೊತ್ತಿತ್ತಮ್ಮ, ಯು ವಿಲ್ ಡೂ ಅ ಗ್ರೇಟ್ ಜಾಬ್ ಅಂತ. ಅದಕ್ಕೆ ನಾನು ದುಡ್ಡು ಕೊಡಲಿಲ್ಲ. ಈಗ ನೋಡು ಎಷ್ಟು ಚೆನ್ನಾಗಿದೆ. ಸರ್ ಪ್ರಸಾದ ತಕೊಳ್ಳಿ. ಕಮಲಿ, ಈ ವಯ್ಯ ಪ್ರಸಾದ ಬಾಚ್ಕೊಳಕ್ಕೆ ಬಂದಂಗಿತ್ತು ಅಲ್ವಾ? ಲೆಟ್ಸ್ ಗೋ. ಹೊರಡೋದಾ? ಮತ್ತೆ ಬಂದಿದ್ದ ಪ್ಲಾನು? ಅವರಿಬ್ರು ಬೇರೆ ಮಾಡ್ತೀನಿ ಅಂತ ಬೇರೆ ಹೇಳಿದ್ದೆ. ಬಾಯಿ ಮುಚ್ಕೊಂಡು ನಡಿ, ಇಲ್ಲಿ ನನ್ನ ಮರ್ಯಾದೆ ಕಲಿಬೇಡ. ಬಾ. ಕಮಲಿ, ಈ ಅನಿಷ್ಟ ಏನು ಸುಮ್ಕೆ ಬಂದು ಹಂಗೆ ಹೊಂಟೋದ್ಲಲ್ಲ? ನಿಂಗೆ ನಮ್ಗೆ ಯಾಕೆ ಕೌರುಸ್ಯ? ಬಾ, ನಮ್ಮ ಕೆಲಸ ನೋಡಮ್ಮ. ಕಮಲಿ ಅವರೇ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಇದು ನಿನ್ನ ಹಬ್ಬ ಗೌರಿ ಅಂತ ನಾನು ನಿನ್ನ ಹತ್ರ ಹೇಳ್ತಾ ಇದ್ದೆ. ಅದಕ್ಕೆ ನೀನು ನಾವಿಬ್ರು ಜೊತೆಲಿದ್ರೆ ಪ್ರತಿದಿನನೂ ಹಬ್ಬನೇ ಅಂತ ಹೇಳ್ತಾ ಇದ್ದೆ. ಹಾಗೆ ನೋಡಿದ್ರೆ ನಾ ಹಬ್ಬನ ಆಚರಿಸಿ 18 ವರ್ಷ ಆಯ್ತು ಗೌರಿ. ಹೊರಡೋಣ. ಸರಿ.
ಏನದು? ಏನೂ ಇಲ್ಲ. ಏನೋ ಮುಚ್ಚಿಟ್ಟೆ? ಏನೂ ಇಲ್ಲ ಊರ್ಮಿಳಾ. ಹೊರಡೋಣವಾ? ಸುಮತಿ ಫೋನ್ ಮಾಡಿದ್ಲು, ಎಲ್ಲ ಬಂದಿದ್ದಾರಂತೆ. ನಾವು ಹೋಗೋದು ಲೇಟ್ ಆದರೆ ಪೂಜೆನೇ ಮುಗ್ದು ಹೋಗುತ್ತೆ ಅಷ್ಟೆ. ಊರ್ಮಿಳಾ, ನನ್ನಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸು. ಆಗಲೇ ರೆಡಿ ಆಗಿದ್ದಿದ್ದೆ ತುಂಬ ಚೆನ್ನಾಗಿತ್ತು. ಸರ್ ಕೆಲಸ ಐತೆ, ಅದೇನಿಸ್ಯ ಹೇಳಿ. ಇವತ್ತು ಗಣೇಶ ಚತುರ್ಥಿ, ಹಾಗೆ ಗೌರಿ ವ್ರತನೂ ಇದೆ. ನೀವೇ ನನಗೆ ಹೋದ ವರ್ಷ ಹೇಳಿದ್ರಿ, ಪ್ರತಿ ವರ್ಷ ನಿಮ್ಮ ಮನೇಲಿ ಏನು ಮಾಡಿಲ್ಲ ಅಂತ ಹೇಳಿದ್ರು ಅಮ್ಮ ಬಳೆಗಳು ತರ್ತಾರೆ ಅಂತ. ನೀವು ಅದನ್ನು ತುಂಬ ಮಿಸ್ ಮಾಡ್ಕೊತಾ ಇದ್ದೀರಾ ಅಂತನೂ ಗೊತ್ತು. ಅದಕ್ಕೆ ನಾನೇ ಬಳೆಗಳು ತಗೊಂಬಂದೆ. ತಗೊಳ್ಳಿ ಕಮಲಿ ಅವರೇ. ಕಮಲಿ ಅವರೇ, ನಿಮ್ಮ ಕೆಲಸಕ್ಕೆ ಲೇಟ್ ಆಗುತ್ತೆ ಅನ್ಸುತ್ತೆ, ನಾನು ಬರ್ತೀನಿ. ನಾನು ಹೇಳೋ ಪ್ರತಿ ಒಂದು ಮಾತನ್ನು ಗೆಪ್ತಿ ಮಾಡಿಕೊಂಡು ನನಗೋಸ್ಕರ ಏಟೆಲ್ಲ ಮಾಡ್ತೀರಾ ಸರ್. ಆದ್ರೆ ಪ್ರತಿಕ್ಕಿಂತ ನೀವು ನನ್ನ ಮುಂದೆ ಬಂದಾಗಲೆಲ್ಲ ನಾನು ನಿಮ್ಮನ್ನ ನೋಯಿಸ್ತಾನೆ ಇರ್ತೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ನನ್ನ ಅವ್ವ ಜಯ ಬಿಟ್ರೆ ಬೇರೆ ಯಾರು ನನ್ನ ಈ ರೀತಿ ಗಮನಿಸ್ತಿರ್ಲಿಲ್ಲ. ನಿಮ್ಗೆ ಹೇಗ್ ಧನ್ಯವಾದ ಹೇಳಿ ಸರ್. ಆ ಕ್ಷಣಕ್ಕೆ ಕೋಪ ಮಾಡಿಕೊಂಡು ಹೊರಟೋದೆ ಅಮ್ಮ. ಐ ಆಮ್ ಸೋ ಸಾರಿ. ಹಬ್ಬದ ದಿನ ನಿಮ್ಮನ್ನ ನೋಡ್ದೆ ನನ್ನಿಂದ ಇರೋಕ್ಕಾಗಲ್ಲ. ಕಮಲಿ ಅವ್ರನ್ನ ಮೀಟ್ ಮಾಡೋಕ್ಕೂ ಮೊದಲೇ ನಾನು ಇಲ್ಲಿಗೆ ಬಂದೆ. ಆದರೆ ಅಣ್ಣ, ಯಾಕೆ ಹೀಗೆ ಮಾಡಿದ್ಯೋ? ಮನೆವರೆಗೂ ಬಂದು ವಾಪಸ್ ಹೋಗಿದ್ಯಲ್ಲ. ಅಮ್ಮ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ. ಪ್ಲೀಸ್ ಮನೆಗೆ ಬರಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಫೋನ್ ಆದರೂ ಮಾಡು. ಅಣ್ಣ, ರಿಷಿ ಬಾರೋ. ರಿಷಿ,
ಯಾಕೋ ರಿಷಿ ಮನೆವರೆಗೂ ಬಂದು ಹಾಗೆ ವಾಪಸ್ ಹೋದೆ ಅಂತೆ? ನಿಂತ್ಕೋ ರಿಷಿ. ಕಮಲಿ ನೋಡಕ್ ಹೋಗಿದ್ಯಾ? ತಾರ ಏನ್ ಕೇಳ್ತಿದ್ಯಾ? ಅಲ್ಲ ಇಷ್ಟೊತ್ತು ರಿಷಿ ಬರಲಿಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಈಗ ಅವ್ನು ಬಂದಿದ್ದಾನೆ, ಈಗ ಏನೇನೋ ಮಾತಾಡ್ತಿದ್ಯಲ್ಲ. ಹೇಳು ರಿಷಿ, ನೀನು ಅವಳನ್ನ ನೋಡಕ್ ಹೋಗಿದ್ಯಾ? ಮಾ ಪ್ಲೀಸ್, ಈಗ ನಾನು ನಮ್ಮ ಮನೇಲಿ ಹಬ್ಬ ಆಚರಿಸೋದು ಬಂದಿದ್ದೀನಿ. ಈಗ ಯಾಕೆ ಅದೆಲ್ಲ? ನೀನು ಡೈರೆಕ್ಟ್ ಆಗಿ ನನ್ನ ನೋಡಕ್ ಬಂದಿದ್ರೆ ನಾನು ಕೇಳ್ತಾ ಇರ್ಲಿಲ್ಲ. ನೀನ್ ಅಲ್ಲಿಗೆ ಹೋಗಿ ಬಂದಿದ್ಯಾ ತಾನೇ? ಅವಳಿಗೆ ಸಮಾಧಾನ ಆಗ್ಲಿಲ್ವೇನು? ನಿನ್ನ ನನ್ನಿಂದ ಕಿತ್ಕೊಂಡ್ಲು, ನಮ್ಮನೆ ನೆಮ್ಮದಿನ ಹಾಳು ಮಾಡಿದ್ಲು. ಆದ್ರೂ ಅವಳಿಗೆ ಸಾಕಾಗ್ತಿಲ್ವಾ? ಇನ್ನೂ ನಿನ್ನ ದೂರ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳ? ಮಾ ನಿಲ್ಸಿ. ನೀವ್ ಅನ್ಕೊಂಡಿರೋ ಹಾಗೆ ನನ್ ಕಮ್ಲಿ ಅವ್ರಿಗೋಸ್ಕರ ಮನೆಯಿಂದ ದೂರ ಇಲ್ಲ. ನನ್ಗೋಸ್ಕರ ನನ್ಗೋಸ್ಕರ ದೂರ ಇದ್ದೀನಮ್ಮ. ನಾನು ಕಮ್ಲಿ ಅವ್ರನ್ನ ಪ್ರೀತಿಸಿದ್ದೀನಿ ಅಂದ ಕೂಡಲೇ ನೀವು ಬದಲಾಗೋದನ್ನ ನನ್ನಿಂದ ಸಹಿಸೋಕ್ಕಾಗಲಿಲ್ಲಮ್ಮ. ಇದೇ ಕಮ್ಲಿ ಅವ್ರ ಜಾಗದಲ್ಲಿ ಬೇರೆ ಯಾರು ಇದ್ದಿದ್ರೆ ನೀವು ಹೀಗೆ ನಡ್ಕೋತಿದ್ರ? ಅಮ್ಮ, ಕಮ್ಲಿ ಅವರು ಯಾವತ್ತೂ ನೀವು ಮನೆ ಬಿಟ್ಟು ಹೊರಗೆ ಬನ್ನಿ ಅಂತ ಹೇಳೇ ಇಲ್ಲಮ್ಮ. ಇನ್ಫ್ಯಾಕ್ಟ್ ಅವ್ರಿಗೆ ನಾವೆಲ್ಲರೂ ಒಟ್ಟಿಗೆ ಬಾಳ್ಬೇಕು ಅನ್ನೋದೇ ಆಸೆ. ಆ್ಯಂಡ್ ಅವ್ರು ಎಷ್ಟೋ ಸಲ ನನಗೆ ಹೇಳಿದ್ದಾರೆ, ನೀವು ನಿಮ್ಮ ಮನೆಯವ್ರ ಜೊತೆ ಚೆನ್ನಾಗಿರ್ಬೇಕು ಅಂತ. ಅದು ಗೊತ್ತಾ ನಿಮಗೆ? ರಿಷಿ ಬಿಡೋ, ಈಗ ಆ ಮಾತೆಲ್ಲ ಬೇಡ. ನಾನು ಹಾಗೆ ಅನ್ಕೊಂಡು ಬಂದೆ ಅಪ್ಪ. ಈ ಥರ ಮಾತುಗಳು ಯಾವುದೂ ಬೇಡ, ಹಬ್ಬನ ಖುಷಿ ಖುಷಿಯಾಗಿ ಆಚರಿಸ್ಕೊಂಡು ಹೋಗೋಣ ಅಂತ. ಬಟ್ ನೋ, ಅಮ್ಮಂಗೆ ಇದು ಯಾವುದೂ ಬೇಡ. ನಾನು ಕಮ್ಲಿ ಅವ್ರನ್ನ ಮೀಟ್ ಆಗಿದ್ನಾ ಇಲ್ವಾ? ಅವ್ರನ್ನ ನಾನು ಇನ್ನೂ ಪ್ರೀತಿಸ್ತಿದ್ದೀನ? ಇವ್ರಿಗಿಂತ ಅವರೇ ಮುಖ್ಯನಾ? ಈ ಥರ ಪ್ರಶ್ನೆಗಳಿಗೆ ಆನ್ಸರ್ ಬೇಕು ಅವ್ರಿಗೆ, ಅಲ್ವಮ್ಮ? ನನಗೆ ಮತ್ತೆ ಮತ್ತೆ ಇದೇ ವಿಷಯದ ಬಗ್ಗೆ ಜಗಳ ಆಡೋದಕ್ಕೆ ಇಷ್ಟ ಇಲ್ಲ. ನೀವು ಕಮ್ಲಿ ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋವರೆಗೂ ನಾನು ಈ ಮನೆ ಕಾಲಿಡಲ್ಲ. ಆ್ಯಂಡ್ ನಾನು ಇದನ್ನು ನಿಮ್ಮ ವಿರುದ್ಧವಾಗಿ ಹೇಳ್ತಿಲ್ಲ. ಕಮ್ಲಿ ಅವರಂಥ ಒಳ್ಳೆ ಮನಸ್ಸಿರೋರ್ನ ಸಮಾಜ ಅವ್ರ ಮನಸ್ಸನ್ನ ನೋಡಿ ಗುರುತಿಸ್ಬೇಕೇ ಹೊರತು ಸ್ಟೇಟಸ್ನಲ್ಲಮ್ಮ. ನಾನು ಬರ್ತೀನಿ. ರಿಷಿ ಅಣ್ಣ ನಿಂತ್ಕೋ. ಬರ್ತೀನಿ ರಚನಾ. ಕಮ್ಲಿ, ಯಾವ್ದೋ ಕೆರೆ ಮಣ್ಣು ಯಾರ್ದೋ ಕೈಯಲ್ಲಿ ಗಣಪ ಆಗಿ ಇನ್ಯಾವ್ದೋ ಕೆರೆ ಸೇರ್ತೈತಲ್ವಾ? ಇದೇನ್ ನಿಂಗಿ ಸಡನ್ ಆಗಿ ಜ್ಞಾನೋದಯ ಆದಂಗೆ ಹೇಳ್ತಿದ್ಯಾ? ಹಂಗೇನಿಲ್ಲ, ಸುಮ್ಕೆ ಗೆಪ್ತಿ ಆಯ್ತು. ಕಮ್ಲಿ, ನಮ್ಗೆ ಒಂದೊಂದು ವರ್ಷನೂ ಗಣೇಶ ಹಬ್ಬ ಒಂದೊಂದ್ ತರ ನಡೀತೈತಲ್ವಾ? 2 ವರ್ಷದ ಹಿಂದೆ ನಮ್ಮ ಹಳ್ಳಿನಾಗೆ ಧಾಮ್ ಧೂಮ್ ಅಂತ ಮಾಡ್ದೋ. ಹೋದ್ ವರ್ಷ ಕಾಲೇಜಾಗ ಸಂದಾಗ ನಡೀತು. ಈ ವರ್ಷನೂ ಅದಕ್ಕಿಂತ ಸ್ಯಾನೆ ಸಂದಾಗೈತಲ್ವಾ ಕಮ್ಲಿ? ಓಹೋ, ನಾನ್ ಮಾತಾಡೋದಕ್ಕಿಂತ ನಿಂಗ್ ಬಳೆ ಸದ್ಯ ಜೋರಾಗೋಯ್ತಲ್ವಾ? ಎಲ್ಲಿ ಕೊಡು, ರಿಷಿ ಸರ್ ಎಂತ ಬಳೆ ಗಿಫ್ಟ್ ಕೊಟ್ಟಾರ ನೋಡುಮ್ಮ. ನಿಂಗಿ ಮೆಲ್ಗೆ. ಅಯ್ಯೋ ಸರಿನವ್ವ.
ಆದ್ರೆ ನೀರ್ನಾಗಿರೋ ಚಂದ್ರ ಮಾತ್ರ ಚೂರ್ ಆಗೋದ. ಅಯ್ಯೋ ಕಮ್ಲಿ, ಚಂದ್ರ ನೋಡ್ಬಿಟ್ಟ, ಇವತ್ ಗಣೇಶ ಹಬ್ಬ. ಸದ್ಯ ಏನೂ ಆಗಿಲ್ಲ ಕಣವಿ. ಕಮ್ಲಿ ಆಗ ಅನ್ಬೇಡವಿ, ಶ್ರೀಕೃಷ್ಣನ್ನೇ ಬಿಟ್ಟಿಲ್ಲ ಅದು. ಕೆನ್ನೆ ಹೊಡ್ಕೋ ಕಮ್ಲಿ. ಮಲೆ ಮರವ ನಮ್ ಕಮ್ಲಿ ಮ್ಯಾಕ್ ಯಾವ ಅಪವಾದನೂ ಬರ್ದೇ ಇರಂಗ್ ನೋಡ್ಕೊಳವ. ನಿಂಗೆ ನಮ್ ರೂಮಿಗೆ ಹೋಗಿ ಗಣಪನ್ ತವ ಬೇಡ್ಕಂಡ್ರೆ ಏನೂ ಆಗಕ್ಕಿಲ್ಲ. ಮಾ ಹೋಗುಮ. ನಿಂಗೆ ನಿನ್ ತವ ಕೆಮಿಸ್ಟ್ರಿ ನೋಟ್ಸ್ ಆಯ್ತಲ್ಲ, ಅದ್ ತಂದ್ಕೊಡು. ನಿಂಗೆ ಓದ್ ಸೆಮಿಸ್ಟರ್ದು ಕೆಮಿಸ್ಟ್ರಿ ನೋಟ್ಸ್ ಕೊಡಮ್ಮಿ. ನಿಂಗೆ ಏನವಿ ನಿನ್ ಪಾಡು. ಅಯ್ಯೋ ನಾನಾಗಿದ್ದಿದ್ರೆ ಹೊಸಿ ಕೆಂಪ್ ಬಂದ್ರೂ ಸಿಕ್ಕಿದ್ದೆ ಚಾನ್ಸು ಅಂತ ಕಾಲೇಜಿಗೆ ಚಕ್ಕರ್ ಹಾಕೋಳು. ನೀನ್ ನೋಡಿದ್ರೆ ಮಂಡಿ ಮೇಲೆ ದಂಡಿಯಾಗಿ ಗಾಯ ಆಗಿದ್ರು ಪುಸ್ತಕ ಮಡಿಕೊಂಡು ಕುಂತಿದ್ಯಲ್ಲ ಕಮ್ಲಿ. ಏನ್ ಹೇಳುಮ್ಮ. ನಿಂಗೆ ನಿನ್ ಮಂಡಿಗೂ ನನ್ನ ಮಂಡಿಗೂ ಬೇರೆನೆ ಡಿಪಾರ್ಟ್ಮೆಂಟು. ನನಗೆ ಓದ್ಕೊಳಕ್ಕೆ ಏನು ತೊಂದರೆ ಇಲ್ಲ. ಎಂತ ಜನ ಅಲ್ವಾ ಕಮ್ಲಿ, ಹೊಸಿನೂ ಅದೇನೋ ಕರ್ಟನ್ನೇ ಇಲ್ಲ. ಕರ್ಟನ್ನ? ಹ್ಞೂ ಕಮ್ಲಿ, ಅದೇ ಕೃತಜ್ಞತೆ. ಅಯ್ಯೋ ನಿಂಗೆ ಅದು ಕರ್ಟೆಸಿ. ಹ್ಞೂ ಅದೇ. ಯಾಕೆ, ಏನಾಯ್ತು? ನಮ್ಮ ಪಕ್ಕದ ರೂಮಾಗೆ ಶೀಲಾ ಮತ್ತೆ ದಿವ್ಯಾ ಅವರಲ್ಲ, ಹ್ಞೂ ನಂತವ ಸೆಂಟ್ ಬಾಟ್ಲು ಬೇಕು ಅಂತ ಕೇಳಿ ಇಸ್ಕೊಂಡ್ರಲ್ಲ. ವಾಪಸ್ ಕೇಳಕ್ ಹೋದಾಗ ಯಾಕೆ ಕೊಡ್ನಿಲ್ವಾ? ಇಲ್ಲ ಕೊಟ್ರು ಅಂತಾನೆ ಮಡಿಕೋ. ಹ್ಞೂ ಅದಕ್ಕೇನಂತಿವಾಗ? ವಾಪಸ್ ಕೊಟ್ರೆ ಸಾಕ ಕಮ್ಲಿ, ಈಸ್ಕೊಂಡಿದ್ದಕ್ಕೆ ಒಂದು ಥ್ಯಾಂಕ್ಸ್ ಅನ್ನ ಹೇಳೋದು ಬೇಡ. ಎಂಥ ಜನ ನೋಡು, ಉಪಕಾರ ಮಾಡ್ತಿದ್ರೆ ತಕತಾನೇ ಇರ್ತಾರೆ, ಆದರೆ ಅದಕ್ಕೊಂದು ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಅನ್ಸಕ್ಕಿಲ್ವಾ? ನಿಂಗೆ ಹೊಸಿ ಬುಕ್ ಕೊಡು. ನಾನಂತೂ ಅವ್ರ ಥರ ಅಲ್ಲ. ಥ್ಯಾಂಕ್ ಯು ನಿಂಗಿ, ನನ್ನ ಮುದ್ದು ನಿಂಗಿ. ಸಾಕಾ? ಅಯ್ಯೋ ನನಗಲ್ವೇ ಕಮ್ಲಿ, ನಿನ್ ಬುದ್ಧಿಗೆ ಈಟು ಅರ್ಥ ಆಗ್ನಿಲ್ವಾ? ರಿಸಿ ಸರ್ ಆಟೆಲ್ಲ ಸಹಾಯ ಮಾಡ್ಬಿಟ್ಟು ಹೋದ್ರಲ್ಲ, ನಂಗೆ ಗೊತ್ತು ಅವ್ರಿಗೆ ನೀನು ಖಂಡಿತ ಥ್ಯಾಂಕ್ಸ್ ಹೇಳಿರಕ್ಕಿಲ್ಲ. ಅದನ್ನ ಗೆಪ್ತಿ ಬರಲಿ ಅಂತ ನಾನು ಈಟೆಲ್ಲ ನಾಟಕ ಮಾಡಿದ್ರೆ ನೀನು ನನಗೆ ಥ್ಯಾಂಕ್ಸ್ ಹೇಳ್ತಿದ್ಯಲ್ಲ. ಏನಿಂಗಿ, ನಾನು ಯಾರಕ್ಕೆ ಥ್ಯಾಂಕ್ಸ್ ಹೇಳಿಲ್ಲ ಅಂತ ನೀನು ನನಗೆ ಹೇಳಿದ್ದೇಳು? ಏನಂದೆ? ನೀನು ನನ್ನ ಚುಚ್ಚಿ ಆಡ್ತಿದ್ಯಾ ತಾನೆ? ಅಯ್ಯೋ ಸಿಮ್ನೆ, ನಾನು ಯಾಕೆ ಆಡ್ಕೊಳ್ಳಿ ಕಮ್ಲಿ? ಯಾಕೆ ನೀನು ಯಾರಿಗನ ಥ್ಯಾಂಕ್ಸ್ ಹೇಳಿಲ್ವಾ? ಹಂಗೇನಿಲ್ಲ ನಿಂಗೆ. ಹಂಗಾರೆ ಬಿಡು. ಸರಿಯಾದ ಸಮಯದಾಗೆ ಬಂದು ಕಾಪಾಡೋರೆ. ಅವ್ರು ಥ್ಯಾಂಕ್ಸ್ ಹೇಳೋಕ್ಕೆ ಫ್ರೆಂಡ್ ಆಗಿ ಫೋನ್ ಮಾಡೋದ್ರಾಗ ಏನು ತೆಪ್ಪೈತೆ? ಮಾಡುಮ. ಆಹಾ, ನಮ್ ದೋಸ್ತಿ ಫೋನ್ ತಕ್ಕಂಡ್ಲು. ರಿಸಿ ಸರ್ ತಾನೆ?